ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ವೆಲ್ಕಮ್ ಟು ಬಸವ ಬುಕ್ ಹೌಸ್ ಆಲ್ಸೋ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರ್ ಇಂಡಿಯಾ ಅಕಾಡೆಮಿ. ಏನು ಇವತ್ತಿನ ಒಂದು ವಿಡಿಯೋದ ಪ್ರಮುಖ ವಿಶೇಷತೆ ಏನಂದ್ರೆ, ನೀವೆಲ್ಲರೂ ಕೂಡ 2026 ಒಂದು ಕೆ ಸೆಟ್ ಪರೀಕ್ಷೆಯನ್ನ ನಿರೀಕ್ಷೆಯಲ್ಲಿದ್ದೀರಾ ಎಲ್ಲರೂ ಕೂಡ. ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಕೆ ಸೆಟ್ ಪರೀಕ್ಷೆ ನಡೀತಕ್ಕಂಥ ಒಂದು ವಿಚಾರ ನಮ್ಮೆಲ್ಲರೂ ಕೂಡ ಆಲ್ರೆಡಿ ಟಿ ಎ ಮಾಡತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಆದ್ರೆ ನನ್ನಲ್ಲಿ ಒಂದು ಇದು ತುಂಬಾ ಎನ್ಕ್ವೈರಿಗಳು ಬರ್ತಾ ಇತ್ತು. ಕೆ ಸೆಟ್ ಪೇಪರ್ ಸಂಬಂಧಿಸಿದಂತೆ ಸರ್ ಕ್ಲಾಸಸ್ ಮಾಡ್ಕೊಡ್ರಿ ಅಥವಾ ಯಾವ್ದೋ ಒಂದು ಸೋರ್ಸ್ ಅನ್ನ ಹೇಳ್ಕೊಡ್ರಿ ಅಂತ ಹೇಳ್ತಿದ್ರು. ಬಟ್ ಇವತ್ತೊಂದು ಅಪರೂಪದ ಒಂದು ಪುಸ್ತಕ ಮಾರುಕಟ್ಟೆಗೆ ಬಂದಿದೆ. ಪೇಪರ್ ಫಸ್ಟ್ ಸಂಬಂಧಪಟ್ಟಂತೆ ಈ ಬುಕ್ಸದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಇವತ್ತು ನಾನು ನೋಡಿದೆ. ಇವತ್ತೇ ರಿಲೀಸ್ ಆಗಿರ್ತಕ್ಕಂಥ ಬುಕ್ ಅನ್ನು ನೋಡಿದೆ. UGC ಕೆ ಸೆಟ್ ನೆಟ್ JRF PhD ಅಂತ ಟೈಟಲ್ ಕೊಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಆ ಪುಸ್ತಕದ ಒಂದು ವಿಶೇಷತೆ, ಆ ಪುಸ್ತಕದ ಲಕ್ಷಣಗಳೇನು, ಮತ್ತು ಆ ಪುಸ್ತಕದಲ್ಲಿರ್ತಕ್ಕಂಥ ಕಂಟೆಂಟ್ ಏನು, ಯಾವ್ಯಾವ ಟಾಪಿಕ್ ಅನ್ನ ಕವರ್ ಮಾಡಿದ್ದಾರೆ, ಮತ್ತು ಇದನ್ನ ನಾವು ಯಾಕೆ ತಗೋಬೇಕು, ಮತ್ತೆ ಇದರಿಂದ ನಿಮ್ಗೆ ಏನು ಎಷ್ಟು ಹೆಲ್ಪ್ಫುಲ್ ಆಗುತ್ತಾ, ಮತ್ತೆ ಇಲ್ಲಿ ಎಲ್ಲಾ ಒಂದು ಕಂಟೆಂಟ್ ಕವರ್ ಮಾಡಿದ್ದಾರೆ ಇಲ್ಲದಿಂದ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಆಗ್ತಡ ಕೆ ಸೆಟ್ ನ ಒಂದು ಪರೀಕ್ಷೆಗೆ, ನಿಮ್ಮ ಒಂದು ಪೇಪರ್ 1 ತಯಾರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಪುಸ್ತಕ. ಆಕ್ಚುಲಿ ಇದೇನು ಜೂನ್ 22ರಿಂದ ನಿಮ್ದೇನಿದು ಜೂನ್ 22ರಿಂದ ಜೂನ್ 30ರವರೆಗೆ UGC ನೆಟ್ ಪರೀಕ್ಷೆ ಇದೆಯಲ್ಲ, ಆ ಪರೀಕ್ಷೆಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಪುಸ್ತಕನ ಖರೀದಿ ಮಾಡಿದ್ರು ಕೂಡ ಯಾವುದೇ ಅಭ್ಯಂತರವಿಲ್ಲ. ಬನ್ನಿ ಪುಸ್ತಕ ನೋಡೋಣ ಯಾವ್ದಂತ. ಟೈಟಲ್ ನೋಡಿ, ಸ್ಪರ್ಧಾ ಸಂಚಲನ ಅವರ ಫಸ್ಟ್ ಎಡಿಷನ್. ಟೈಟಲ್ ಕೂಡ ನೀವು ಕಾಣಬಹುದು ಇಲ್ಲಿ. ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. UGC ಕೆ ಸೆಟ್ NET JRF ಮತ್ತು PhD ಗೆ ಸಂಬಂಧಿಸಿದಂತ ಮಾಹಿತಿ. MA MSc MCom MCA MBA ವಿವಿಧ ಸ್ನಾತಕೋತ್ತರ ಪದವಿ ಪಡೆದವರಿಗೆ ಸಾಮಾನ್ಯ ಪ್ರವೇಶಕ್ಕಾಗಿ ಉತ್ತಮ ಪರೀಕ್ಷೆ ಪುಸ್ತಕ ಇದು. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಸಾಮಾನ್ಯ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ. ಇದರಲ್ಲಿ ಏನಂದ್ರೆ ವಿಶೇಷವಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನೋಡ್ತಾ ಇದೀವಿ. ಇನ್ನು ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರಮುಖ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನಾವು ಹಿಂದಿನ ವರ್ಷದ ವಿವರಣಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ನೋಡ್ರಿ, ಹಿಂದಿನ ಒಂದು PYQಗಳನ್ನ ಸಾಲ್ವ್ ಮಾಡಿದ್ದಾರೆ. ಇದರಲ್ಲಿ ಈ 2011ರಿಂದ 2025ರವರೆಗಿನ ನಡೆದಿರ್ತಕ್ಕಂಥ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ ಏನಂದ್ರೆ, ಉದಾಹರಣೆಗೆ ಹೇಳ್ಬೇಕಾದ್ರೆ ಪ್ರತಿಯೊಂದು ಪ್ರಶ್ನೆಗೆ ಸುಮಾರು ಅಲ್ಲಿ 8ರಿಂದ 10 ಸಾಲುಗಳು ಅಥವಾ ಒಂದೊಂದು ಪೇಜ್ ಕೂಡ ಕಂಟೆಂಟ್ ಅನ್ನ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಸಿಂಪಲ್ ಆಗಿರ್ತಕ್ಕ ಎಕ್ಸ್ಪ್ಲನೇಷನ್ ಮತ್ತು ಸಿನಾಪ್ಸಿಸ್ ಕೊಟ್ಟಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಕಾಣ್ತಾ ಇರ್ತೀವಿ. ಇನ್ನು ಪ್ರತ್ಯೇಕವಾಗಿ ಪಠ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಕೊಡಲಾಗಿದೆ ಇಲ್ಲಿ. ಕೆ ಸೆಟ್ ಮತ್ತು PhD ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆಸಿರ್ತಕ್ಕಂಥ ಕಂಟೆಂಟ್ ಅನ್ನ ಕೊಟ್ಟಿರೋದ್ರಲ್ಲಿ, ಅದರ ಜೊತೆ 2004ರಿಂದ 2025ರವರೆಗಿನ ಏನು NET ಪರೀಕ್ಷೆಯಲ್ಲಿನ ಆಯ್ದ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರ ಪ್ರಮುಖ ಲೇಖಕರು ಯಾರಂದ್ರೆ ಬಾಲಯ್ಯ ಕ್ಯಾದಿಗೆರ ಸರ್ ಅವರು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಇವರಿಂದ ಪುಸ್ತಕಗಳನ್ನ ನಾನು ಸಾಕಷ್ಟು ನೋಡಿದ್ದೀನಿ. ಸ್ಪರ್ಧಾ ಸಂಚಲನ ಅವರ ವತಿಯಿಂದ ಬಾಲಯ್ಯ ಕ್ಯಾದಿಗೆರ ಸರ್ ಆಲ್ರೆಡಿ PSTR ಬುಕ್ ಕೊಟ್ಟಿದ್ದಾರೆ, ಆಮೇಲೆ ಕರೆಂಟ್ ಅಫೇರ್ಸ್ ಬುಕ್ ಕೊಟ್ಟಿದ್ದಾರೆ. ಇನ್ನು GPSTR HSTR ಸಂಬಂಧಪಟ್ಟಂತೆ ಇವ್ರ ಬುಕ್ಸ್ ಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವ್ರ ಪುಸ್ತಕ ಅಂತೂ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾನು ಮಾರುಕಟ್ಟೆಯಲ್ಲಿ ನೋಡಿದೆ. ಹಾಗಾಗಿ ನಮ್ಮಲ್ಲಿ ಹೆಚ್ಚಿನ ಎನ್ಕ್ವೈರಿ ನಡೀತಾ ಇತ್ತು. ಹಾಗಾಗಿ ಅವರ ಪುಸ್ತಕ ಇವತ್ತ ನನ್ನ ಕೈಗೆ ಬಂದಿದ್ದು, ನಿಮ್ ಮುಂದೆಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವ್ರ ಪುಸ್ತಕಗಳ ಕೈ ಬಂದಿದ್ದು. ಯಾಕಂದ್ರೆ ಗ್ರೀನ್ ಸ್ಕ್ರೀನ್ ಹಾಕಿರ್ತೀವಿ, ಟೈಟಲ್ ಗ್ರೀನ್ ಐತಿ, ನಿಮ್ಗೆ ಕಾಣ್ತೈತಿ ಇಲ್ಲ ಗೊತ್ತಿಲ್ಲ. ಬಟ್ ಇದು ಸಂಬಂಧಪಟ್ಟಂತ ಎಲ್ಲಾ ಒಂದು ಕಂಟೆಂಟ್ ನನ್ನ ಹತ್ರ ಬಂದಿದೆ. ನಿಮ್ಗೆ ಯಾರಿಗಾರು ಈ ಶಾಂಪಲ್ PDF ನೋಡ್ಬೇಕಾದ್ರೆ ಶಾಂಪಲ್ PDF ಕಳಿಸ್ತೀನಿ. ಶಾಂಪಲ್ PDF ನೋಡ್ಕೊಡ್ರಿ, ಆಮೇಲೆ ಬುಕ್ಸ್ ಏನ್ ಮಾಡ್ರಿ, ಖರೀದಿ ಮಾಡ್ರಿ. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನೈತಿ, ಏನೇನ್ ಕೊಟ್ಟಿದಾರ ಕೂಡ ನಿಮ್ಗೆ ಇಲ್ಲೇ ನಾನು ವಿಡಿಯೋ ಮೂಲಕ ಎಲ್ಲ ತೋರಿಸ್ತಾ ಇದೀನಿ. ನೋಡೋಣ. ಮೊದಲಿಗೆ ಪರಿವಿಡಿಯನ್ನು ನೋಡೋಣ. ಇದರಲ್ಲಿ ಏನೈತಿ, ಆಸ್ ಪರ್ ಸಿಲೆಬಸ್ ನೋಡ್ಬೇಕಾಗತ್ತೆ. ನಾವು ಪರಿವಿಡಿ ಒಳಗೆ ಏನ್ ಕೊಟ್ಟಾರೆ ಇಲ್ಲ ನೋಡ್ಬೇಕಾಗತ್ತೆ. ಇಲ್ಲಿ ಎಷ್ಟು ಪೇಜ್ ಇತ್ತು ಕೂಡ ನೋಡಿಲ್ಲ. ಮೊದಲೇ ಒಂದು ಯೂನಿಟ್ ಅಲ್ಲಿ ಏನ್ ಕೊಡ್ತಾರೆ ಅಂದ್ರೆ, ಅದು ಬೋಧನಾ ಸಾಮರ್ಥ್ಯ ಸಂಬಂಧಪಟ್ಟ ಕೊಟ್ಟಿದ್ದಾರೆ. ಇಲ್ಲಿ 2ನೇ ಯೂನಿಟ್ ಅಲ್ಲಿ ಏನಂತ ಅಂದ್ರೆ ಸಂಶೋಧನಾ ಪದ್ಧತಿ ಮತ್ತು ನೈಪುಣ್ಯತೆಗೆ ಸಂಬಂಧಿಸಿದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ 3ನೇ ಅಧ್ಯಾಯದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಟೆಕ್ನಾಲಜಿ ಏನೈತಿ, ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಏನದು ಪ್ರಾವಿಷನ್ಸ್ ಆಫ್ ದಿ ಫಾರ್ ದಿ ಎಜುಕೇಶನ್, ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಕೊಟ್ಟಿದ್ರಲ್ಲಿ. ಇನ್ನು ಸಂವಹನ, ಆಮೇಲೆ 5ನೇ ಅಧ್ಯಾಯದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪತ್ರಿಕೆ ಸಂಬಂಧಿಸಿದಂತೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು 6ನೇ ಅಧ್ಯಾಯದಲ್ಲಿ ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಅದ್ರ ಜೊತೆ 7ನೇ ಅಧ್ಯಾಯದಲ್ಲಿ ಗ್ರಹಿಸುವಿಕೆ, ಆಮೇಲೆ 8ನೇ ಅಧ್ಯಾಯದಲ್ಲಿ ತಾರ್ಕಿಕ ಮನೋ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ.
ರೀಸನಿಂಗ್ ಅಪ್ಟಿಟ್ಯೂಡ್ ಕೊಟ್ಟಿದ್ದಾರೆ. ಆಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಆಮೇಲೆ 10ನೇ ಅಧ್ಯಾಯದಲ್ಲಿ ವಿವೇಚನೆ. ಇನ್ನು 11ನೇ ಅಧ್ಯಾಯದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹಳೆಯ ಕೆಸೆಟ್ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ 2011ರಿಂದ 2025ರವರೆಗೆ. ಆಮೇಲೆ ಅಧ್ಯಾಯ 12ರಲ್ಲಿ ನೆಟ್ ಪರೀಕ್ಷೆಯಲ್ಲಿನ ಆಯ್ದ ಪ್ರಶ್ನೆಗಳು ಎಷ್ಟು 2004ರಿಂದ 2025ರವರೆಗೆ ಅಂದ್ರೆ ಆಯ್ದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇನ್ನು 13ನೇ ಅಧ್ಯಾಯದಲ್ಲಿ ಮಾದರಿ ಪ್ರಶ್ನೆಗಳನ್ನ ಅವರು ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ತುಂಬಾ ಖುಷಿ ಆಗ್ತಿದೆ ಈಗ ನನಗೆ ಆಕ್ಚುಲಿ ಈ ಬುಕ್ ನೋಡಂತಲೇ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾನು ಇನ್ನು ಕರ್ನಾಟಕದಲ್ಲಿ ಮಾರುಕಟ್ಟೆಯಲ್ಲಿ ನೋಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸಾಮ್ ಎಷ್ಟು ಏನ್ ಬೇಕಲ್ಲ ಅದನ್ನೆಲ್ಲ ಕಂಪ್ಲೀಟ್ ಕೊಟ್ಟಿದ್ದಾರೆ ಇಲ್ಲಿ. ಅದ್ಭುತವಾಗಿ ಇರ್ತಕ್ಕಂಥ ಕಂಟೆಂಟ್ಗೆ ನಾವು ಬಾಲಯ್ಯ ಸರ್ ಅವ್ರಿಗೆ ಸರ್ ನಿಮ್ಗೆ ಒಂದು ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್ ಅನ್ನ ನಮ್ಮ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಶೇಷವಾಗಿ ಕೆಸೆಟ್ ಮತ್ತು UGC ಪೇಪರ್ ಫಸ್ಟ್ ಯಾರು ತಯಾರು ಮಾಡ್ತಿದ್ರಲ್ಲ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಕೊಟ್ಟಿದ್ರಿ. ನಿಮ್ಗೊಂದು ತುಂಬಾ ಧನ್ಯವಾದಗಳು ಬಾಲಯ್ಯ ಸರ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಅಧ್ಯಾಯ 1ರಲ್ಲಿ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಕಂಟೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ನಾವು ಅಲ್ಲಿ ಕಾಣ್ತಾ ಇದೀವಿ. ನೋಡ್ರಿ, ಈ ತರ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕಲರ್ಫುಲ್ ಕಂಟೆಂಟ್ ಕೂಡ ಕೊಟ್ಟಿದ್ದಾರೆ ಅವರು. ಅದಾದ್ಮೇಲೆ ನೋಡೋದಾದ್ರೆ ನಾವಿಲ್ಲಿ ಇದೇ ಒಂದು ಬೋಧನಾ ಸಾಮರ್ಥ್ಯದಲ್ಲಿ ಶಿಕ್ಷಣ ಎಂದರೆ ಮಗುವಿನ ಮಾತೃಭಾಷೆಯಲ್ಲಿ ಬೋಧನೆ ಮಾಡುವುದು ಹಾಗೂ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂತ ಆಸ್ ಪರ್ NEP ಪ್ರಶ್ನೆ ಕೇಳಬಹುದು ನಿಮ್ಗೆ ಅವರು. NEP 2020ರ ಅನ್ವಯ ಶಿಕ್ಷಣ ಎಂದರೆ ಅಂತ ಕೇಳಬಹುದು. ಶಿಕ್ಷಣ ಎಂದರೆ ಏನು ಕೇಳ್ತಾರ, ಮಗುವಿನ ಭಾಷೆಯಲ್ಲಿ ಬೋಧನೆ ಮಾಡುವುದು ಹಾಗೂ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದನ್ನ 2020ರ ಒಂದು ನಾವು ಶಿಕ್ಷಣ ನೀತಿ ಅನ್ವಯ ಶಿಕ್ಷಣ ಎಂದ ಕರಿತೀವಿ. ಇನ್ನು ಅರಿಸ್ಟಾಟಲ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಬೌದ್ಧಿಕ ಮೆದುಳಿಗೆ ತರಬೇತಿ ಕೊಡುತ್ತಿದ್ದರೆ ಇದು ಶಿಕ್ಷಣವಲ್ಲ ಅಂತ ಹೇಳ್ತಾರೆ. ನೋಡಿ, ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಬೌದ್ಧಿಕ ಮೆದುಳಿಗೆ ತರಬೇತಿ ಕೊಡುತ್ತಿದ್ರೆ ದಟ್ ಇಸ್ ನಾಟ್ ಎಜುಕೇಶನ್ ಅಂತ ಹೇಳ್ತಾರೆ. ಯಾರು? ಅರಿಸ್ಟಾಟಲ್ ಅವರು. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಸ್ವತಂತ್ರವಾಗಿ ಹಾರಾಡುವುದನ್ನೇ ಕಲಿಸುವುದು ಶಿಕ್ಷಣ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ಬದುಕುವುದು ಅಥವಾ ಹಾರಾಡುವುದನ್ನ ಕಲಿಸುವ ಒಂದು ಪದ್ಧತಿ ಅಥವಾ ವ್ಯವಸ್ಥೆಯನ್ನ ನಾವು ಎಜುಕೇಶನ್ ಅಂತ ಕರೀತಾರಂತೆ ಯಾರು? ಕಲಾಂ ಅವರು. ಇನ್ನು ಕ್ಲಾರ್ಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ತರಲು ಶಿಕ್ಷಕನು ವಿನ್ಯಾಸಗೊಳಿಸಿರುವ ಹಾಗೂ ನಿರ್ವಹಿಸುತ್ತಿರುವ ಚಟುವಟಿಕೆಗಳೇ ಬೋಧನೆ ಅಂತ ಹೇಳ್ತಾರೆ ಕ್ಲಾರ್ಕ್ ಅವರು. ಆಮೇಲೆ ರೈಬನ್ ಅವರು ಮಕ್ಕಳ ಉದ್ದೇಶಗಳನ್ನು ನಿಯಂತ್ರಿಸಿ ಯೋಗ್ಯ ರೀತಿಯಲ್ಲಿ ಕಲಿಯಲು ಸಹಾಯಕ ಮಾಡುವುದೇ ಒಂದು ಬೋಧನೆ ಅಂತ ಹೇಳ್ತಾರೆ ಅವರು. ಮಕ್ಕಳ ಉದ್ದೇಶಗಳನ್ನ ನಿಯಂತ್ರಣ ಮಾಡೋದರೊಂದಿಗೆ ಯೋಗ್ಯ ರೀತಿಯಲ್ಲಿ ಕಲಿಯಲು ಸಹಾಯ ನಾವು ಮಾಡತಕ್ಕಂತ ಒಂದು ಬೋಧನೆಯನ್ನ ಶಿಕ್ಷಣ ಅಂತ ಯಾರು ಕರೀತಾರೆ? ರೈಬನ್ ಅವರು ಕರೀತಾರೆ. ಈ ತರ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಗಳನ್ನ ಬಾಲಯ್ಯ ಸರ್ ಅವರು ಒದಗಿಸಿದ್ದಾರೆ ಇಲ್ಲಿ. ಅದ್ರ ಜೊತೆ ಪ್ರಮುಖ ಶಿಕ್ಷಣ ತಜ್ಞರಿಗೆ ಸಂಬಂಧಿಸಿದಂತೆ ಕಂಟೆಂಟ್ ಅನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. 1897ರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಪ್ರಸಾರ ಮಾಡಿದರು. ಇವರು ರಾಜ್ಯಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಕೃತಿಗಳನ್ನು ಬರೆದರು ಅಂತ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ರುಸೋ ಅವರು ಏನ್ ಹೇಳ್ತಾರೆ ಅಂದ್ರೆ, ಇವರು ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರು ಅಂತ ಹೇಳ್ತಾರೆ ರುಸೋ ಪ್ರಕಾರ. ರುಸೋ ಯಾರು ಗೊತ್ತಾ ನಿಮ್ಗೆ? ರುಸೋ ಯಾರು? ರುಸೋ ಇತಿಹಾಸದಲ್ಲಿ ಬಹಳ ಒಂದು ರುಸೋ ಫ್ರೆಂಚ್ ಕ್ರಾಂತಿಯ ಪಿತಾಮಹ ಇವರು. ಫ್ರೆಂಚ್ ಕ್ರಾಂತಿಯ ಪಿತಾಮಹ. ಇವರ ಒಂದು ಪರಿವರ್ತನೆಯಿಂದಾಗಿ ಏನಾಗುತ್ತೆ ಅಂದ್ರ, ಇವರು ರುಸೋ ಅವರ ಪ್ರಮುಖ ಕೃತಿ ಯಾವ್ದಂದ್ರ ಸೋಷಿಯಲ್ ಕಾಂಟ್ರಾಕ್ಟ್. ಸಾಮಾಜಿಕ ಒಪ್ಪಂದಗಳ ಮೂಲಕ ಫ್ರೆಂಚ್ ಕ್ರಾಂತಿಯನ್ನ ಬಡಿದೆಬ್ಬಿಸಿದ ಒಬ್ಬ ಫ್ರೆಂಚ್ ಕ್ರಾಂತಿಯ ಪಿತಾಮಹ ಯಾರಂದ್ರೆ ರುಸೋ ಅವರು. ಇನ್ನು ಮಾಂಟೆಸರಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಂಟೆಸರಿ ಎಜುಕೇಶನ್ ಅಂತ ಕರಿತಾ ಇರ್ತೀವಿ ಇಲ್ಲಿ. ಸೊ ಮಕ್ಕಳಿಗಾಗಿ ಮಾಂಟೆಸರಿ ಪದ್ಧತಿಯನ್ನು ಜಾರಿಗೆ ತಂದರು ಇವರು. ಇವರು ಸ್ಥಾಪಿತ ಶಾಲೆಗಳನ್ನ ಬಾಲಕುಟೀರ ಎನ್ನುವರು. ಸೊ ಈ ತರ ಪ್ರಮುಖವಾಗಿ ಶಿಕ್ಷಣ ತಜ್ಞರನ್ನ ಇಲ್ಲಿರ್ತಕ್ಕಂಥ ವ್ಯಾಖ್ಯೆಗಳನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಬಾಲಯ್ಯ ಸರ್ ಅವರು ಕೊಟ್ಟಿದ್ದಾರೆ. ನೋಡ್ರಿ, ಈ ತರ ಒಂದು ಡೈಗ್ರಾಮ್ಗಳ ಮೂಲಕ ಬೋಧನಾ ಸಾಮರ್ಥ್ಯದ ಘಟಕಾಂಶಗಳನ್ನು ಕೊಡ್ತಾರೆ ಇಲ್ಲಿ. ನೋಡ್ರಿ, ಬೋಧನಾ ಸಾಮರ್ಥ್ಯದ ಘಟಕಾಂಶಗಳನ್ನು ನೋಡ್ತೀವಿ ನಾವು. ಮೊದಲನೇದಾಗಿ ನಾವು ವೈಯಕ್ತಿಕ ಸಾಮರ್ಥ್ಯವನ್ನು ನೋಡ್ತೀವಿ. ಎರಡನೇದಾಗಿ ವೈಯಕ್ತಿಕ ಆಧಾರಿತ ಸಾಮರ್ಥ್ಯವನ್ನು ನೋಡ್ತೀವಿ. ಮೂರನೇದಾಗಿ ಸಾಮಾಜಿಕ ಸಾಮರ್ಥ್ಯವನ್ನು ನೋಡ್ತೀವಿ. ನಾಲ್ಕನೇದಾಗಿ ಯೋಜಿಸುವ ಸಾಮರ್ಥ್ಯವನ್ನು ನೋಡ್ತೀವಿ. ಇನ್ನು ಅದ್ರ ಜೊತೆ ಐದನೇದಾಗಿ ತರಗತಿ ಪರಸ್ಪರ ಸಾಮರ್ಥ್ಯವನ್ನು ನೋಡ್ತೀವಿ. ನೀವು ನೋಡ್ಬೋದು ಇಲ್ಲಿ ವೈಯಕ್ತಿಕ ಸಾಮರ್ಥ್ಯ ಎಂದರೆ ವೈಯಕ್ತಿಕವಾಗಿ ಸದಾ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ. ದೈಹಿಕವಾಗಿ ಸದೃಢವಾಗಿರ್ಬೇಕು, ವಿದ್ಯಾರ್ಥಿಗಳನ್ನು ಮತ್ತು ಬೋಧನೆಯನ್ನು ಸಹ ಪ್ರೀತಿಸಬೇಕು ಅಂತ ಹೇಳ್ತಾರೆ ಇಲ್ಲಿ. ಇನ್ನು ವೃತ್ತಿ ಆಧಾರಿತ ಸಾಮರ್ಥ್ಯದಲ್ಲಿ
ಬೋಧಿಸುವ ವಿಷಯವ ಕುರಿತು ಆಳವಾದ ಒಂದು ಅನುಭವ ಹೊಂದಿರಬೇಕು, ಸೂಕ್ಷ್ಮವಾದ ಬೋಧನಾ ಕೌಶಲ್ಯಗಳನ್ನು ಹೊಂದಿರಬೇಕಂತ ವೃತ್ತಿ ಆಧಾರಿತ ಸಾಮರ್ಥ್ಯದಲ್ಲಿ ನಾವು ನೋಡ್ತಾ ಇದೀವಿ. ಸಾಮಾಜಿಕ ಒಂದು ಸಾಮರ್ಥ್ಯದಲ್ಲಿ ಮುಕ್ತವಾಗಿ ವಿಮರ್ಶಿಸುವ ಸಾಮರ್ಥ್ಯ ಹೊಂದಿರಬೇಕು, ಉತ್ತಮವಾದ ನಾಯಕತ್ವ ಗುಣಗಳನ್ನ ಹೊಂದಿರಬೇಕು, ಸ್ನೇಹಮಯಿ ವಾತಾವರಣ ಸೃಷ್ಟಿಸುವ ಒಂದು ವಿಚಾರನ ಹೊಂದಿರತಕ್ಕಂತ ಒಂದು ಸಾಮರ್ಥ್ಯವನ್ನ ಸಾಮಾಜಿಕ ಸಾಮರ್ಥ್ಯ ಅಂತ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಯೋಜಿಸುವ ಸಾಮರ್ಥ್ಯ, ಉದ್ದೇಶಗಳ ರಚನೆ, ವಿಷಯದ ಆಯ್ಕೆ, ಬೋಧನಾ ವಿಧಾನದ ಆಯ್ಕೆಯನ್ನ ನಾವು ಯೋಜಿಸುವ ಸಾಮರ್ಥ್ಯ ಅಂತ ಕರಿತೀವಿ. ತರಗತಿಯಲ್ಲಿ ಪರಸ್ಪರ ಸಾಮರ್ಥ್ಯ ಯಾವ ತರ ಇರ್ಬೇಕಂದ್ರೆ ನೈದಾನಿಕತೆ, ಪ್ರೇರಣೆ, ಚರ್ಚಿಸುವುದು, ನಿಯಂತ್ರಣ ಮತ್ತು ಪ್ರಶ್ನಿಸುವಿಕೆ, ಉತ್ತರಿಸುವಿಕೆಯನ್ನ ತರಗತಿಯಲ್ಲಿ ಇರತಕ್ಕಂತ ಒಂದು ಪರಸ್ಪರ ಸಾಮರ್ಥ್ಯ ಅಂತ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ನಿಮ್ ನೋಡ್ರಿ ಕೆಸೆಟ್ ಎಕ್ಸಾಮ್ಗೆ ಪೇಪರ್ 1 ಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾ ಈ ಪುಸ್ತಕದಲ್ಲಿ ಕಾಣ್ತಾ ಇದ್ದೀನಿ. ಇನ್ನು ಬೋಧನಾ ಸಾಮರ್ಥ್ಯದ ಒಂದು ಪ್ರಾಮುಖ್ಯತೆ ಏನಕ್ಕೆ ಇರ್ಬೇಕಂದ್ರೆ ಶಿಕ್ಷಕನ ದಕ್ಷತೆಯನ್ನು ಎತ್ತಿ ಹಿಡಿಯುವುದು, ವಿಷಯದ ಮೇಲೆ ಹಿಡಿತ ಸಾಧಿಸುವುದು, ಬೋಧನೆ ಪರಿಣಾಮಕಾರಿಯಾಗಲು ಸಹಾಯಕಾರಿಯಾಗಿರುವುದು, ಬೋಧನೆಯ ಕಲಿಕೆಯ ನಡುವಿನ ಒಂದು ಸಂಬಂಧ ಹಿಮ್ಮಡಿಯಾಗದಂತೆ ಮಾಡುವುದು, ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಅರಿವು ಉಂಟು ಮಾಡುವುದು, ಗುರಿ ಸಾಧನೆಗೆ ಇರ್ತಕ್ಕಂಥ ಅವಕಾಶವನ್ನು ಕಲ್ಪಿಸುವುದು ಬೋಧನಾ ಸಾಮರ್ಥ್ಯದ ಒಂದು ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಬಹುದು ನೀವು ಈ ತರ ಡೈಗ್ರಾಮ್ಗಳ ಮೂಲಕ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಿದೀವಿ. ಬೋಧನಾ ಕೌಶಲ್ಯಗಳಿಗೆ ಸಂಬಂಧಿಸಿದ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಬೋಧನಾ ಕೌಶಲ್ಯಗಳಲ್ಲಿ ಪ್ರಮುಖವಾಗಿ ಪ್ರಶ್ನಿಸುವ ಕೌಶಲ್ಯ, ಇನ್ನು ಪ್ರತಿಕ್ರಿಯೆ ನಿರ್ವಹಣಾ ಕೌಶಲ್ಯ, ವಿವರಣೆ ಕೌಶಲ್ಯ, ಬಲವರ್ಧನೆಯ ಕೌಶಲ್ಯ, ವಿವರಿಸುವ ಕೌಶಲ್ಯ, ಪ್ರಚೋದಕ ಬದಲಾವಣೆಯ ಕೌಶಲ್ಯವನ್ನು ಕೂಡ ನಾವಿಲ್ಲಿ ಬೋಧನಾ ಕೌಶಲ್ಯಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಸಂಶೋಧನಾ ಒಂದು ಪದ್ಧತಿ, ನೈಪುಣ್ಯತೆಗೆ ಸಂಬಂಧಿಸಿದಂತ ಕಂಪ್ಲೀಟ್ ಚಿತ್ರಣವನ್ನು ಕೊಟ್ಟಿದ್ದಾರೆ. ಸಂಶೋಧನೆ ಎಂದರೆ ಅಂತ ಕೇಳಿದ್ರೆ ಯಾವುದೇ ಒಂದು ವಸ್ತುವು ಇಲ್ಲವೇ ವಿಷಯದ ಬಗ್ಗೆ ವಿಮರ್ಶಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ವಿಚಾರಣೆ ಮಾಡುವ ಈ ಸಂಬಂಧವಾಗಿ ಹೊಸ ಸಿದ್ಧಾಂತಗಳನ್ನು ಬೆಳಕಿಗೆ ತರತಕ್ಕಂತ ಒಂದು ಪ್ರಕ್ರಿಯೆಯನ್ನ ಸಿದ್ಧಾಂತ ಅಥವಾ ಸಂಶೋಧನೆ ಅಂತ ಕರೀತಾರೆ. ಇಲ್ಲಿ ನೋಡಿ ಈ ನೋಡ್ರಿ ರಿಸರ್ಚ್ಗೆ ಏನು ರಿಸರ್ಚ್ ಮೆಥಡ್ ಏನಿದೆ ಅಲ್ಲ ಅದು ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಈ ತರ ಡೆಫಿನಿಷನ್ ಕೇಳ್ತಿರ್ತಾರ ಅವರು, ನೋಡ್ಕೊಟ್ಟಿದ್ರು. ಈಗ ಮೋರೆ ಅವರ ಪ್ರಕಾರ, ಗಾಡ್ಸ್ ಅಂಡ್ ಹಾಲ್ಸ್ ಅವ್ರ ಪ್ರಕಾರ, ಜಸ್ ಅವರ ಪ್ರಕಾರ, ಮಿಲ್ಲರ್ ಅವ್ರ ಪ್ರಕಾರ ಈ ತರ್ತಕ್ಕಂತ ಒಂದು ಕಂಪ್ಲೀಟ್ ಚಿತ್ರಣವನ್ನು ಈ ಬುಕ್ ನಾವು ಕಾಣ್ತಾ ಇದ್ದೀವಿ. ಇನ್ನು ಗೌತಮ ಬುದ್ಧ ಅವರ ಕಾಲದಲ್ಲಿ ಅಂದ್ರೆ ಪ್ರಾಚೀನ ಭಾರತದಲ್ಲಿ ಇರ್ತಕ್ಕಂಥ ಶಿಕ್ಷಣ ಪದ್ಧತಿ ಯಾವ ತರ ಇತ್ತು, ಇಲ್ಲಿ ಏನ್ ಮಾಡ್ಬೇಕು, ಹೆಂಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೂತಾರು. ಬುದ್ಧನ ತತ್ವಗಳು, ನಿರ್ವಾಣ ಅಂದ್ರೇನು, ಶೀಲ ಸಂವರ್ಧನೆ ಅಂದ್ರೇನು, ಎಲ್ಲರಿಗೂ ಮುಕ್ತ ಪ್ರವೇಶ ಇರ್ತಕ್ಕಂಥ ಒಂದು ಎಜುಕೇಶನ್ ಯಾವ ತರ ಇತ್ತು, ಆಸೆಯೇ ದುಃಖಕ್ಕೆ ಮೂಲ, ಈ ತರ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣ ಕಾಣ್ತೀವಿ. ಇಲ್ಲಿ ಬುದ್ಧನ ಬೋಧನೆಗಳ ಒಂದು 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತಾ ಹೋಗಿರ್ತಕ್ಕಂಥ ವಿಚಾರ ನೋಡ್ತೀವಿ. ಸುತ್ತ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕದಲ್ಲಿ ನೋಡ್ತಾ ಇದೀವಿ. ಬುದ್ಧನ ಪ್ರವಿತ 6 ಸತ್ಯಗಳು ನೋಡ್ತೀವಿ. ಅಷ್ಟಾಂಗ ಮಾರ್ಗಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ಇನ್ನು ವಿವೇಚನೆ, ಇಲ್ಲೆಲ್ಲ ನೋಡಬಹುದು ನೀವು. ಪ್ರತಿಯೊಂದು ಕ್ವಶನ್ಗೆ ಸಂಪೂರ್ಣ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್, ಸಿನಾಪ್ಸಿಸ್ ಕೊಟ್ಟಿದ್ದಾರೆ ಅವರು. ನೀವು ಯಾವ ತರ ಟ್ರಯಲ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದೇ ತರ ಈ ಕೆಸೆಟ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಈ ತರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು. ಇಲ್ಲೇನ್ ಕೊಟ್ಟಿದ್ದಾರೆ ಅಂತ ಕಾರ್ಟೇಜಿಯನ್ ಪ್ರೋಟೋಕಾಲ್ ಅನ್ನು ಬಯೋಶಕ್ತಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ಜೈವಿಕ ವೈವಿಧ್ಯತೆಯ ಸಮಾಸೆಯ ಒಂದು ಭಾಗವನ್ನು ನಾವು ನೋಡ್ತೀವಿ. ಕಾರ್ಟೇಜಿಯನ್ ಪ್ರೋಟೋಕಾಲ್ ಅನ್ನೋದು ಜೈವಿಕ ವೈವಿಧ್ಯಮಯ ಸಮಾವೇಶಕ್ಕೆ ಪೂರಕವಾಗಿ ಮಾಡಿಕೊಂಡ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ಹೇಳ್ತೀವಿ. ಈ ಕಾರ್ಟೇಜಿಯನ್ ಒಂದು ಪ್ರೋಟೋಕಾಲ್ ನ ಒಪ್ಪಂದ ಏನಾದ್ರು ಪ್ರಮುಖ ಉದ್ದೇಶ ಆಧುನಿಕ ಜೈವಿಕ ತಂತ್ರಜ್ಞಾನದಿಂದ ಸೃಷ್ಟಿಯಾದ ಜೀವಂತವಾಗಿ ಮಾರ್ಪಡಿಸಿದ ಜೀವಿಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಜೈವಿಕ ವೈವಿಧ್ಯತೆ ಮತ್ತು ಮಾನವನ ಆರೋಗ್ಯದ ಮೇಲೆ ಬೀರಬಹುದಾದ ನಕಾರಾತ್ಮಕ ಪರಿಣಾಮಗಳನ್ನು ತಡೆಗಟ್ಟಿ ಸುರಕ್ಷಿತ ವರ್ಗಾವಣೆಯನ್ನು ಖಚಿತಪಡಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇದನ್ನು 2000ರಲ್ಲಿ ಜನವರಿ 29, 2000ರಲ್ಲಿ ಅಂಗೀಕರಿಸಲಾಯಿತು. 2003 ಸೆಪ್ಟೆಂಬರ್ 11ರಿಂದ ಜಾರಿಗೆ ತರಲಾಯಿತು. ನೋಡಿ ಈ ತರ ಇದೇ ತರ ಕಂಪ್ಲೀಟ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಗಳನ್ನ ನಾವು ಕಾಣ್ತಾ ಇದೀವಿ. ಇಲ್ಲಿ ನೋಡಬಹುದು ನೀವು 2020ರ ಕೆಸೆಟ್ ಸಂಬಂಧ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಅವರು. ಸರಿಯಾಗಿರ್ತಕ್ಕಂಥ ಉತ್ತರ ಅದು ಸಮೂಹ ಸಂವಹನ. ಇದಕ್ಕೆ ಸಂಬಂಧಪಟ್ಟಂತೆ ಈ ಟೆಲಿವಿಷನ್ ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ನೀವೆಲ್ಲವೂ ಕೂಡ ಇಲ್ಲಿ ನೋಡಬಹುದು. ಆಂತರಿಕ ಸಂವಹನದಾಗಿರ್ಲಿ, ಅದರ ಉದ್ದೇಶಗಳಾಗಿರ್ಲಿ, ಸಮೂಹ ಮಾಧ್ಯಮದ ಸಂಬಂಧಿತವಾಗಿರ್ತಕ್ಕಂಥ ಮಾಹಿತಿಯನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಣ ನಾವು ಈ ಬುಕ್ ಅಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಬಹುದು ನೀವು. ಇದೇ ಮತ್ತೊಂದು ಪ್ರಶ್ನೆ ನೋಡೋದಾದ್ರೆ ನೀವು ಈ ತರ ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಉತ್ತರಗಳು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮೂಲಕ ನೀವು ಕಾಣ್ತಾ ಇದ್ದೇವೆ. ಇಲ್ಲಿ 2016ರ ಪ್ರಶ್ನೆ ಪತ್ರಿಕೆಯನ್ನು ನೋಡಬಹುದು. ಈ ತರ ಅವ್ರು ಏನ್ ಮಾಡಿದಾರೆ ಅಂದ್ರೆ AI ಟೆಕ್ನಾಲಜಿ ಬಳಸ್ಕೊಂಡ ಒಂದು ಪ್ರಮುಖವಾದ ಪಿಕ್ಚರ್ಗಳ ಮೂಲಕ, ಚಿತ್ರಗಳ ಮೂಲಕ,
ಡೈಗ್ರಾಮ್ಗಳ ಮೂಲಕ ನಿಮಗೆ ಈಜಿ ಟು ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಒಂದು ಕಂಟೆಂಟ್ ಅನ್ನ ಈ ಪುಸ್ತಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಈ ಕಂಟೆಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಈ ಪುಸ್ತಕ ಯಾರಿಗಾದ್ರು ಬೇಕಾದ್ರೆ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ನಮ್ಮ ಬಸವ ಬುಕ್ ಹೌಸ್ ನಿಮ್ಗೆ ಕಳಿಸ್ಕೊಡ್ತಾರೆ. ಬಸವ ಬುಕ್ ಹೌಸ್ ಅವರು ಈ ಬುಕ್ ಅನ್ನ ಕಳಿಸ್ಕೊಡ್ತಾರೆ ನಿಮ್ಗೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, 8660186299. ಈ ಪುಸ್ತಕದ ಬೆಲೆ ಇರೋದು MRP ಎಷ್ಟಿದೆ, 399 ಇದೆ ರೇಟ್. ಇದು 399 ಇದೆ. ಬಟ್ ಇದನ್ನ ನಾವು ಇಲ್ಲಿ ಡಿಸ್ಕೌಂಟ್ ಕೊಡೋದಕ್ಕಿಂತ ಪೂರ್ವದಲ್ಲಿ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಫ್ರೀ ಹೋಮ್ ಡೆಲಿವರಿ ಇದೆ ಈ ಬುಕ್ಕಿಗೆ ನಿಮಗೆ. ಸರ್ಗಳ ಒಂದು ಅವ್ರು ಹೇಳಿರ್ತಕ್ಕಂಥ ಒಂದು ವಿಚಾರಗಳನ್ನ ನೋಡೋದಾದ್ರೆ ಬುಕ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಪ್ರಾಕ್ಟೀಸ್ ಮಾಡೋಗೋಸ್ಕರ. NET ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ನೋಡಬಹುದು. ನೀವು ಇಲ್ಲೆಲ್ಲ ತುಂಬಾ ಅದ್ಭುತವಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ನೋಡ್ತಾ ಇದ್ರಿ ನೀವು ಬುಕ್ ಅಲ್ಲಿ ಕಾಣಬಹುದು. ಇದು ಎಕ್ಸ್ಪ್ಲನೇಷನ್ ಕೂಡ ಐತೆ ಈ ಬುಕ್ ಅಲ್ಲಿ. ನೋಡಿ ಈ ತರ ಕೊಟ್ಟಿದ್ದಾರೆ ಅವರು. ಯಾರ್ಯಾರು ಬೇಕಾದ್ರೆ ನನಗೆ ನಂಬರ್ ಮೆಸೇಜ್ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ, PDF ಕಳಿಸ್ತಾರ ಅವ್ರ. ಆ PDF ಮುಖಾಂತರ ನೋಡ್ಕೊಂಡು ನೀವು ಬುಕ್ಸ್ ತಗೋಬಹುದು. ಈ ತರ ಕಂಪ್ಲೀಟ್ ಚಿತ್ರಣವನ್ನು ಕೊಟ್ಟಿದ್ದಾರೆ ಇಲ್ಲಿ. ಯಾರ್ಯಾರು ಬೇಕಾದ್ರೆ ಈ ನಂಬರ್ ಕಾಲ್ ಮಾಡ್ರಿ, ಬಸವ ಬುಕ್ ಹೌಸ್ ಅವ್ರಿಗೆ ನಿಮಗೆ ಫ್ರೀ ಹೋಮ್ ಡೆಲಿವರಿ ಆಗಿ ಇರ್ತಕ್ಕಂಥ ಅಮೌಂಟ್ ಅಲ್ಲಿ ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತಾರ. ಬೇಕಿದ್ರೆ ಅವ್ರು ಕೇಳಿ ಡಿಸ್ಕೌಂಟ್ ಕೂಡ ಕೇಳ್ಬೋದು. ಬಟ್ ಐ ಥಿಂಕ್ ಫ್ರೀ ಹೋಮ್ ಡೆಲಿವರಿಯಿಂದ ಡಿಸ್ಕೌಂಟ್ಗಳು ಸಿಗೋದು ಕಡಿಮೆ ಇರ್ತೈತಿ. ಯಾರಿಗಾದ್ರೂ ಬೇಕಾದ್ರೆ ನೋಡ್ರಿ, ಇನ್ನೊಂದ್ಸಲ ಬುಕ್ಸ್ ಗಳನ್ನ ತೋರಿಸ್ತಾ ಇದೀನಿ. ಯಾರ್ಯಾರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಈ ಬುಕ್ಸ್ ಗಳು ನಿಮ್ಗೆ ಸಿಗ್ತಾವ. ಒನ್ಸ್ ಅಗೇನ್ ಬಾಲಯ್ಯ ಸರ್ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಬುಕ್ಸ್ ಅನ್ನ ಮಾರುಕಟ್ಟೆಯಲ್ಲಿ ಕೊಟ್ಟಿದ್ರಿ. ಬಾಲಯ್ಯ ಸರ್ ಅವರಿಗೆ ನಮ್ಮ ಒಂದು ಕ್ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ, ನಾವು ಕ್ಲೇವರಾ ಇಂಡಿಯಾ ಅಕಾಡೆಮಿಯಿಂದ ವಿಶೇಷವಾಗಿ KSET, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಕಾಲೇಜ್ ಮತ್ತು NET ಪರೀಕ್ಷೆಗಳಿಗೆ ಮಾತ್ರ ಇರ್ತಕ್ಕಂಥ ಒಂದು ಕಂಟೆಂಟ್ ಅನ್ನು ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಒಂದು ಕೈಗೆ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಕೊಟ್ಟಿರಿ. ನಮ್ಮ ಒಂದು ಸ್ನೇಹಿತರಿಗೆ, ಈ ವಿದ್ಯಾರ್ಥಿ ಮಿತ್ರರಿಗೆ ಈ ಬುಕ್ ಅನ್ನ ಅವ್ರ ಮನೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ಯಾರಿಗಾರ ಬುಕ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಈ ಬುಕ್ ಅನ್ನ ಪಡೆದುಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಬಾಲಯ್ಯ ಸರ್. ವಿಶ್ ಯು ವೆರಿ congrats for your new book, and we will meet soon. Thank you for this watching video.